ದಳಪತಿ ವಿಜಯ್ ತಮ್ಮ ತಂದೆಯ ತಾಯಿ ಸೇರಿದಂತೆ 11 ಜನರ ಮೇಲೆ ಪ್ರಕರಣ ದಾಖಲಿಸಿದರು. 2 ವರ್ಷಗಳ ಹಿಂದೆ ತಮ್ಮದೇ ರಾಜಕೀಯ ಪಕ್ಷವನ್ನು ಕಟ್ಟಿದರು. ಇಂದು ದಳಪತಿ ವಿಜಯ್ ಅವರ ಪಕ್ಷ ತಮಿಳುನಾಡಿನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಲು ಹೊರಟಿದ್ದಾರೆ. ಹೌದು ಸ್ನೇಹಿತರೆ, ದಳಪತಿ ವಿಜಯ್ ಅವರ ಜೀವನದಲ್ಲಿ ಎಂತಹ ಘಟನೆಗಳು ನಡೆದಿವೆ ಎಂದರೆ ಅವುಗಳನ್ನು ತಿಳಿದರೆ ಬಹುಶಃ ನೀವು ಬೆರಗಾಗುತ್ತೀರಾ. ಹಾಗಿದ್ದರೆ ತಡಮಾಡದೆ ವಿಡಿಯೋ ಆರಂಭಿಸೋಣ. ವಿಜಯ್ ಅವರ ಜೀವನಕ್ಕೆ ಸಂಬಂಧಿಸಿದ ಯಾರು ತಿಳಿದಿರದ ಪ್ರತಿಯೊಂದು ವಿವಾದದ ಬಗ್ಗೆ ತಿಳಿದುಕೊಳ್ಳೋಣ. ಯೋಚಿಸಿ, ಒಬ್ಬ ಮಗ, ಅವನ ಹೆಸರಿನಿಂದ ಇಡೀ ತಮಿಳುನಾಡೇ ಗಿಡಗಂಟೆಯಂತೆ ಪ್ರತಿಧ್ವನಿಸುತ್ತದೆ. ಯಾರ ಮನೆಯ ಮುಂದೆ ಕೇವಲ ಒಂದು ನೋಟಕ್ಕಾಗಿ ಸಾವಿರಾರು ಜನರು ಗಂಟೆಗಟ್ಟಲೆ ಕಾಯುತ್ತಾರೋ, ಯಾರ ಸಿನಿಮಾ ಬಿಡುಗಡೆಯಾಗುತ್ತಿದ್ದಂತೆ ಚಿತ್ರಮಂದಿರಗಳ ಮುಂದೆ ಪಟಾಕಿಗಳು ಸಿಡಿಯುತ್ತವೋ, ಕಟೌಟ್ ಪೋಸ್ಟರ್ಗಳಿಗೆ ಹಾಲಿನ ಅಭಿಷೇಕವಾಗುತ್ತದೋ, ಜನರು ಯಾರನ್ನು ದೇವರಂತೆ ಪೂಜಿಸುತ್ತಾರೋ, ಅದೇ ಮಗ ಒಂದು ದಿನ ತನ್ನ ತಂದೆ ತಾಯಿಯ ವಿರುದ್ಧವೇ ಕೋರ್ಟ್ ಮೆಟ್ಟಿಲೇರಿ ಅವರ ಮೇಲೆ ಕೇಸ್ ಹಾಕುತ್ತಾನೆ. ಕೇಳಲು ಇದು ಯಾವುದೋ ಸಿನಿಮಾ ಕಥೆಯಂತೆ ಅನಿಸುತ್ತದೆ, ಆದರೆ ಇದು ನಿಜ, ಮತ್ತು ಈ ಸತ್ಯವೇ ಇಂದು ಇಡೀ ದೇಶವನ್ನೇ ಬೆರಗುಗೊಳಿಸಿದೆ. ಏಕೆಂದರೆ ಯಾವ ವ್ಯಕ್ತಿಯನ್ನು ಜನರು ಕೇವಲ ಒಬ್ಬ ನಟ ಎಂದು ಭಾವಿಸಿದ್ದರೋ ಅದೇ ವ್ಯಕ್ತಿ ಈಗ ತಮಿಳುನಾಡು ರಾಜಕೀಯದ ಅತಿ ದೊಡ್ಡ ಮುಖವಾಗಿದ್ದಾರೆ. ಆದರೆ ವಿಜಯ್ ತಮ್ಮದೇ ತಂದೆ ತಾಯಿಯ ವಿರುದ್ಧ ಕೋರ್ಟ್ಗೆ ಹೋಗುವಂತಾಗಲು ನಿಜಕ್ಕೂ ಆಗಿದ್ದೇನು? ಇಡೀ ತಮಿಳುನಾಡಿನ ಜನರು ಅವರನ್ನು ಅಹಂಕಾರಿ ಮಗ ಎಂದು ಕರೆಯಲು ಕಾರಣವೇನು? ಸೋಷಿಯಲ್ ಮೀಡಿಯಾದಲ್ಲಿ ಜನರು ಅವರನ್ನು ಕೆಟ್ಟ ಮಗ ಎಂದು ಟ್ರೋಲ್ ಮಾಡಿದ್ದು ಏಕೆ? ಮತ್ತು ಅದೇ ವಿಜಯ್ ಕೆಲವೇ ವರ್ಷಗಳಲ್ಲಿ ಜನಮನ ಗೆದ್ದು ಅತಿ ದೊಡ್ಡ ನಾಯಕನಾಗಿದ್ದು ಹೇಗೆ? ಈ ಕಥೆ ಕೇವಲ ಒಬ್ಬ ಸೂಪರ್ ಸ್ಟಾರ್ಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಕೋಟಿ ಕೋಟಿ ಗಳಿಸುವ ಸ್ಟಾರ್ಡಮ್ ತೊರೆದು ರಾಜಕೀಯದ ಅತ್ಯಂತ ಕಠಿಣವಾದ ಹಾದಿಯನ್ನು ಆರಿಸಿಕೊಂಡ ವ್ಯಕ್ತಿಯ ಕಥೆಯಿದು. ತನ್ನ ಕುಟುಂಬದ ವಿರುದ್ಧವೇ ನಿಂತು ತನ್ನದೇ ಆದ ಸ್ವಂತ ಗುರುತನ್ನು ರೂಪಿಸಿಕೊಂಡ ಹಾಗೂ ಇಂದು ಲಕ್ಷಾಂತರ ಜನರು ತಮಿಳುನಾಡಿನ ಮುಂದಿನ ದೊಡ್ಡ ನಾಯಕ ಎಂದು ನಂಬುತ್ತಿರುವ ವ್ಯಕ್ತಿಯ ಕಥೆಯಿದು. ದಳಪತಿ ವಿಜಯ್ ಅವರ ನಿಜವಾದ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಅವರು ಜೂನ್ 22, 1974 ರಂದು ಚೆನ್ನೈನಲ್ಲಿ ಜನಿಸಿದರು. ಆ ಸಮಯದಲ್ಲಿ ಚೆನ್ನೈಯನ್ನು ಮದ್ರಾಸ್ ಎಂದು ಕರೆಯಲಾಗುತ್ತಿತ್ತು. ವಿಜಯ್ ಯಾವುದೋ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರ ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳು ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರಾಗಿದ್ದರು ಮತ್ತು ತಾಯಿ ಶೋಭಾ ಚಂದ್ರಶೇಖರ್ ಜನಪ್ರಿಯ ಗಾಯಕಿ ಹಾಗೂ ಬರಹಗಾರ್ತಿಯಾಗಿದ್ದರು. ಅಂದರೆ ಬಾಲ್ಯದಿಂದಲೇ ವಿಜಯ್ ಅವರ ವಾತಾವರಣ ಪೂರ್ತಿಯಾಗಿ ಸಿನಿಮಾಗಳ ನಡುವೆ ಕಳೆಯಿತು. ಇತರ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಆಟವಾಡುತ್ತಿದ್ದರೆ ವಿಜಯ್ ಕ್ಯಾಮೆರಾ, ಫಿಲ್ಮ್ ಸೆಟ್ ಮತ್ತು ಶೂಟಿಂಗ್ಗಳ ನಡುವೆ ಓಡಾಡುತ್ತಿದ್ದರು. ಅವರ ತಂದೆ ದೊಡ್ಡ ನಿರ್ದೇಶಕರಾಗಿದ್ದದ್ದು ನಿಜ, ಆದರೆ ಅದರಿಂದ ವಿಜಯ್ ಜೀವನ ಸುಲಭವಾಗಿರಲಿಲ್ಲ. ಏಕೆಂದರೆ ಜನರು ಅವರನ್ನು ಯಾವಾಗಲೂ ನೆಪೋಟಿಸಂ ಮಗು ಎಂದು ಕರೆಯುತ್ತಿದ್ದರು. ಇವನು ತಂದೆಯ ಪ್ರಭಾವದಿಂದ ಸಿನಿಮಾಗೆ ಬಂದಿದ್ದಾನೆ, ಇವನಲ್ಲಿ ಸ್ವಂತ ಪ್ರತಿಭೆಯೇ ಇಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ವಿಜಯ್ ಬಾಲ್ಯದಲ್ಲಿ ತುಂಬಾ ನಾಚಿಕೆ ಸ್ವಭಾವದವರಾಗಿದ್ದರು. ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಶಾಲೆಯಲ್ಲಿ ಹಲವು ಬಾರಿ ಮಕ್ಕಳು ಇವರನ್ನು ತಮಾಷೆ ಮಾಡುತ್ತಿದ್ದರು. ಕೆಲವರು ಇವರ ಮುಖ ನೋಡಿ ನಕ್ಕರೆ, ಇನ್ನು ಕೆಲವರು ಧ್ವನಿಯನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಆದರೆ ಇದೇ ಹುಡುಗ ಒಂದು ದಿನ ತಮಿಳು ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್ ಆಗುತ್ತಾನೆ ಎಂದು ಬಹುಶಃ ಯಾರಿಗೂ ತಿಳಿದಿರಲಿಲ್ಲ. ವಿಜಯ್ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸಿನಿಮಾಗಳಲ್ಲಿ ನಟಿಸಲು ಪ್ರಾರಂಭಿಸಿದರು. ಅವರು ಬಾಲನಟನಾಗಿ ಹಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದರು. ಆದರೆ ನಿಜವಾದ ಹೋರಾಟ ಶುರುವಾಗಿದ್ದು ಅವರು ನಾಯಕನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಾಗ. 1992 ರಲ್ಲಿ ಅವರ ನಾಳೈ ತೀರ್ಪು ಸಿನಿಮಾ ಬಿಡುಗಡೆಯಾಯಿತು. ಈ ಚಿತ್ರವನ್ನು ಅವರ ತಂದೆಯೇ ನಿರ್ದೇಶಿಸಿದ್ದರು. ಆದರೆ ಈ ಸಿನಿಮಾ ಹೆಚ್ಚು ಸಫಲವಾಗಲಿಲ್ಲ. ಜನರು ವಿಜಯ್ ಅವರ ನಟನೆಯನ್ನು ತಮಾಷೆ ಮಾಡಿದರು. ಈ ಹುಡುಗ ಹೀರೋ ಆಗಲು ಲಾಯಕ್ಕಿಲ್ಲ ಎಂದು ಹಲವು ವಿಮರ್ಶಕರು ಹೇಳಿದರು. ಆದರೆ ವಿಜಯ್ ಸೋಲೊಪ್ಪಿಕೊಳ್ಳುವವರಾಗಿರಲಿಲ್ಲ. ಅವರು ಸತತವಾಗಿ ಶ್ರಮಿಸುತ್ತಿದ್ದರು. ಒಂದರ ಮೇಲೊಂದರಂತೆ ಸಿನಿಮಾಗಳನ್ನು ಮಾಡುತ್ತಾ ಹೋದರು. ತದನಂತರ 1994 ರಲ್ಲಿ ಅವರ ರಸಿಗನ್ ಸಿನಿಮಾ ಬಿಡುಗಡೆಯಾದಾಗ ಅವರ ಜೀವನವೇ ಬದಲಾಯಿತು. ಈ ಸಿನಿಮಾದ ನಂತರವೇ ಜನರು ಮೊದಲ ಬಾರಿಗೆ ವಿಜಯ್ ಅವರನ್ನು ಗುರುತಿಸಲು ಪ್ರಾರಂಭಿಸಿದರು ಹಾಗೂ ಇಲ್ಲಿಂದಲೇ ಅವರಿಗೆ ಹೊಸದೊಂದು ಹೆಸರು ಸಿಕ್ಕಿತು, ಇಳೆಯ ದಳಪತಿ, ಯಂಗ್ ಕಮಾಂಡರ್. ಈ ಹೆಸರು ಕೇವಲ ಒಂದು ಬಿರುದಾಗಿರಲಿಲ್ಲ, ಅದು ಅವರ ಅಭಿಮಾನಿಗಳು ತೋರಿದ ಪ್ರೀತಿಯಾಗಿತ್ತು. ದಿನಕಳೆದಂತೆ ವಿಜಯ್ ಅವರ ಫ್ಯಾನ್ ಫಾಲೋಯಿಂಗ್ ಎಷ್ಟರ ಮಟ್ಟಿಗೆ ಬೆಳೆಯಿತೆಂದರೆ ಜನರು ಅವರನ್ನು ಬರೀ ನಟನನ್ನಾಗಿ ನೋಡದೆ ಒಂದು ಭಾವನೆಯನ್ನಾಗಿ ಕಾಣಲು ಶುರುಮಾಡಿದರು. ಅವರ ಸಿನಿಮಾ ಬಿಡುಗಡೆಯ ದಿನ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತಿತ್ತು. ಚಿತ್ರಮಂದಿರಗಳ ಮುಂದೆ ಮುಂಜಾನೆಯಿಂದಲೇ ಉದ್ದನೆಯ ಸಾಲುಗಳು ನಿಲ್ಲುತ್ತಿದ್ದವು. ಅವರ ಪೋಸ್ಟರ್ಗಳಿಗೆ ಹಾಲಿನ ಅಭಿಷೇಕವಾಗುತ್ತಿತ್ತು. ಜನರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದರು. ತಮಿಳುನಾಡಿನಲ್ಲಿ ಇಂತಹ ಕ್ರೇಜ್ ಸಿಕ್ಕಿದ್ದು ತೀರಾ ವಿರಳ ನಟರಿಗೆ ಮಾತ್ರ. ವಿಜಯ್ ನಿಧಾನವಾಗಿ ಜನ ಅವರನ್ನು ಬರೀ ಫಿಲ್ಮ್ ಸ್ಟಾರ್ ಅಷ್ಟೇ ಅಲ್ಲದೆ ಪ್ರಭಾವಿ ಸಮೂಹ ನಾಯಕ, ಮಾಸ್ ಲೀಡರ್ ಎಂದು ಒಪ್ಪಿಕೊಳ್ಳುವ ಮಟ್ಟಕ್ಕೆ ಬೆಳೆದರು.
ನಂತರ ವಿಜಯ್ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಲು ಪ್ರಾರಂಭಿಸಿದ ಸಮಯವೂ ಬಂತು. ಗಿಲ್ಲಿ, ತುಪ್ಪಾಕಿ, ತೇರಿ, ಮೆರ್ಸಲ್, ಬಿಗಿಲ್ ಮತ್ತು ಲಿಯೋ ಅಂತಹ ಸಿನಿಮಾಗಳು ಅವರನ್ನು ಇಡೀ ಭಾರತದಲ್ಲೇ ಪ್ರಸಿದ್ಧಗೊಳಿಸಿದವು. ವಿಶೇಷವಾಗಿ ಯುವಜನತೆಯಲ್ಲಿ ಅವರ ಕ್ರೇಜ್ ಅತ್ಯಂತ ವೇಗವಾಗಿ ಹೆಚ್ಚಾಯಿತು. ಆದರೆ ವಿಜಯ್ ಕೇವಲ ಆಕ್ಷನ್ ಮತ್ತು ಡ್ಯಾನ್ಸ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರ ಸಿನಿಮಾಗಳಲ್ಲಿ ನಿಧಾನವಾಗಿ ರಾಜಕೀಯ ಸಂದೇಶಗಳು ಬರತೊಡಗಿದವು. ಭ್ರಷ್ಟ ವ್ಯವಸ್ಥೆ, ಕಳಪೆ ಶಿಕ್ಷಣ ಪದ್ಧತಿ, ಆರೋಗ್ಯ ರಕ್ಷಣೆಯ ಸಮಸ್ಯೆಗಳು, ಜಿಎಸ್ಟಿ ಮತ್ತು ಭ್ರಷ್ಟಾಚಾರದಂತಹ ವಿಚಾರಗಳು ಅವರ ಚಿತ್ರಗಳಲ್ಲಿ ಕಾಣಿಸಿಕೊಂಡವು. ವಿಶೇಷವಾಗಿ ಮೆರ್ಸಲ್ ಸಿನಿಮಾ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತು. ಏಕೆಂದರೆ ಈ ಸಿನಿಮಾದಲ್ಲಿ ಆರೋಗ್ಯ ವ್ಯವಸ್ಥೆ ಮತ್ತು ಜಿಎಸ್ಟಿ ಕುರಿತು ಆಡಿದ ಸಂಭಾಷಣೆಗಳು ದೊಡ್ಡ ವಿವಾದಕ್ಕೆ ಕಾರಣವಾಗಿದ್ದವು. ಆ ಸಮಯದಲ್ಲಿ ವಿಜಯ್ ಸಿನಿಮಾಗಳ ಮೂಲಕ ರಾಜಕೀಯ ಪ್ರವೇಶಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ಎಂದು ಹಲವರು ಅಭಿಪ್ರಾಯಪಟ್ಟರು. ಅವರ ಅಭಿಮಾನಿಗಳು ಅವರನ್ನು ಭಾವಿ ಮುಖ್ಯಮಂತ್ರಿ ಎಂದೇ ಕರೆಯಲು ಶುರುಮಾಡಿದ್ದರು. ಆದರೆ ಇದೇ ಸಮಯದಲ್ಲಿ ವಿಜಯ್ ಅವರ ವೈಯಕ್ತಿಕ ಜೀವನವು ಸಾಕಷ್ಟು ಚರ್ಚೆಯಲ್ಲೇ ಇತ್ತು. ವಿಜಯ್ 1999ರಲ್ಲಿ ಸಂಗೀತಾ ಅವರನ್ನು ಮದುವೆಯಾಗಿದ್ದರು. ಇಬ್ಬರ ಲವ್ ಸ್ಟೋರಿ ಯಾವುದೋ ಸಿನಿಮಾ ಕಥೆಗಿಂತ ಕಡಿಮೆ ಇರಲಿಲ್ಲ. ಸಂಗೀತಾ ಲಂಡನ್ನಲ್ಲಿ ವಾಸಿಸುತ್ತಿದ್ದರು ಮತ್ತು ವಿಜಯ್ ಅವರ ದೊಡ್ಡ ಅಭಿಮಾನಿಯಾಗಿದ್ದರು. ಒಂದು ಸಮಾರಂಭದಲ್ಲಿ ಭೇಟಿಯಾದ ಇಬ್ಬರು ನಿಧಾನವಾಗಿ ಹತ್ತಿರವಾಗಿ ನಂತರ ಮದುವೆಯಾದರು. ಅವರ ಪ್ರಕಾರ ಇದು ಕೇವಲ ಸರ್ಕಾರವನ್ನು ಬದಲಾಯಿಸುವ ಆರಂಭವಲ್ಲ, ಬದಲಾಗಿ ಚಿಂತನೆಯನ್ನೇ ಬದಲಾಯಿಸುವ ಶ್ರಮ. ಮುಂಬರುವ ದಿನಗಳಲ್ಲಿ ಸರ್ಕಾರ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಂದು ಅವರ ಆಪ್ತ ಮೂಲಗಳು ಭಾವಿಸುತ್ತವೆ. ಆ ನಿರ್ಧಾರಗಳು ಸಮಾಜದಲ್ಲಿ ಧ್ರುವೀಕರಣದ ರಾಜಕೀಯ ಮಾಡುವ ಸಂಘಟನೆಗಳ ಬೇರುಗಳಿಗೆ ನೇರ ಹೊಡೆತ ನೀಡಲಿವೆ. ಆದಾಗ್ಯೂ ಬಿಜೆಪಿ ಬೆಂಬಲಿಗರು ಈ ಮಾತುಗಳನ್ನು ಕೇವಲ ರಾಜಕೀಯ ಗಿಮಿಕ್ ಎಂದು ಕರೆದಿದ್ದಾರೆ. ಸರ್ಕಾರ ನಡೆಸುವುದು ಮತ್ತು ಭಾಷಣ ಮಾಡುವುದು ಎರಡು ಬೇರೆ ಬೇರೆ ವಿಷಯಗಳು. ಮುಂಬರುವ ದಿನಗಳಲ್ಲಿ ವಿಜಯ ಆಡಳಿತದ ಸವಾಲುಗಳನ್ನು ಎದುರಿಸಬೇಕಾಗಿ ಬಂದಾಗ ಅಸಲಿಯತ್ತು ಏನೆಂದು ಹೊರಬರುತ್ತದೆ ಎಂಬುದು ಅವರ ವಾದ. ಆದರೆ ಸದ್ಯಕ್ಕಂತೂ ತಮಿಳುನಾಡಿನ ಗಾಳಿಯಲ್ಲಿ ವಿಜಯ್ ಅವರ ಹೆಸರೇ ಪ್ರತಿಧ್ವನಿಸುತ್ತಿದೆ. ಅವರ 3 ಪ್ರಮುಖ ಕಾಯ್ದೆಗಳು ಅವರು ತಳಮಟ್ಟದ ಸಮಸ್ಯೆಗಳ ಮೇಲೆ ಕೆಲಸ ಮಾಡಲು ಬಯಸಿದ್ದಾರೆ ಎಂಬ ಸಂದೇಶವನ್ನು ನೀಡಿವೆ. ಮಾದಕ ದ್ರವ್ಯಗಳ ವಿರುದ್ಧದ ಅಭಿಯಾನ ಮತ್ತು ಮಹಿಳೆಯರ ಸುರಕ್ಷತೆಯಂತಹ ವಿಚಾರಗಳು ನೇರವಾಗಿ ಭಾವನೆಗಳಿಗೆ ಬೆಸೆದುಕೊಂಡಿದ್ದು, ಇವುಗಳಲ್ಲಿ ಸಿಗುವ ಯಶಸ್ಸು ವಿಜಯ್ ಅವರನ್ನು ಅಪರಾಜಿತ ನಾಯಕನನ್ನಾಗಿ ಮಾಡಬಲ್ಲದು. ಇನ್ನೊಂದೆಡೆ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಅವರ ಕಠಿಣ ಧೋರಣೆಯು ಪ್ರಸ್ತುತ ರಾಜಕೀಯದಿಂದ ಅಸಮಾಧಾನಗೊಂಡಿರುವ ಜನರ ಮಧ್ಯೆ ಅವರನ್ನು ಮತ್ತಷ್ಟು ಜನಪ್ರಿಯಗೊಳಿಸುತ್ತಿದೆ. ರಾಹುಲ್ ಗಾಂಧಿ ಮತ್ತು ವಿಜಯ್ ಅವರ ವೇದಿಕೆಯ ಮೇಲಿನ ಚಿತ್ರಗಳು ಒಂದು ಹೊಸ ರಾಜಕೀಯ ಚರ್ಚೆಗೆ ಜನ್ಮ ನೀಡಿವೆ. ಇದನ್ನು ದೇಶದಲ್ಲಿ ದ್ವೇಷದ ರಾಜಕೀಯದ ಅಂತ್ಯ ಎಂದು ನೋಡಲಾಗುತ್ತಿದೆ. ದಕ್ಷಿಣ ಭಾರತ ಮತ್ತೊಮ್ಮೆ ದೇಶದ ರಾಜಕೀಯಕ್ಕೆ ಹೊಸ ದಿಕ್ಸೂಚಿ ತೋರಿಸಲು ಸಿದ್ಧವಾದಂತೆ ಕಾಣುತ್ತಿದೆ ಮತ್ತು ವಿಜಯ್ ಈ ಹೊಸ ಅಲೆಯಲ್ಲಿ ಅತಿ ದೊಡ್ಡ ಸಾರಥಿಯಾಗಿ ಹೊರಹೊಮ್ಮಿದ್ದಾರೆ. ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ತಮಿಳುನಾಡಿನ ರಾಜ್ಯ ಸರ್ಕಾರದ ನಡುವಿನ ಈ ಸಂಬಂಧ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ನೋಡುವುದು ಕುತೂಹಲಕಾರಿಯಾಗಿದೆ. ವಿಜಯ್ ನಿಜಕ್ಕೂ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಯಾವುದೇ ಕಾನೂನು ತರುತ್ತಾರೋ ಅಥವಾ ಇದು ಕೇವಲ ರಾಜಕೀಯ ಒತ್ತಡ ಹೇರುವ ತಂತ್ರವೋ? ರಾಜಕೀಯ ವಿಶ್ಲೇಷಕರ ಪ್ರಕಾರ ವಿಜಯ್ ಶುರು ಮಾಡಿರುವ ಈ ಹೆಜ್ಜೆ ಅತ್ಯಂತ ಯೋಜಿತ ತಂತ್ರದ ಭಾಗವಾಗಿದೆ. ತಮಿಳುನಾಡಿನ ಜನತೆಗೆ ಏನು ಬೇಕು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ ಮತ್ತು ಅವರು ಸರಿಯಾಗಿ ಅದೇ ನಾಡಮಿಡಿತವನ್ನು ಹಿಡಿದಿದ್ದಾರೆ. ಅವರ ರಾಜಕೀಯವು ಉದ್ಯೋಗ, ಬೆಲೆ ಏರಿಕೆ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಕೇಂದ್ರೀಕೃತವಾಗಿದೆ. ಇದೇ ಕಾರಣಕ್ಕೆ ದಿನಕಳೆದಂತೆ ಅವರ ಜನಪ್ರಿಯತೆ ಹೆಚ್ಚಾಗುತ್ತಲೇ ಇದೆ. ವಿಜಯ್ ಅವರ ಹೇಳಿಕೆಗಳನ್ನು ಗಮನಿಸಿದಾಗ ಅವರು ಮಾತುಗಳೊಂದಿಗೆ ಆಟವಾಡುವುದರಲ್ಲಿ ಅತ್ಯಂತ ಚತುರರು ಎಂಬುದು ಆಳವಾಗಿ ಅರ್ಥವಾಗುತ್ತದೆ. ಅಸಲಿ ಜಾತ್ಯತೀತ ಹಾಗೂ ಸಾಮಾಜಿಕ ನ್ಯಾಯದ ಯುಗ ಈಗಷ್ಟೇ ಆರಂಭವಾಗಿದೆ ಎಂದು ಅವರು ಹೇಳಿದಾಗ, ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡೆಯುತ್ತಿದ್ದಾರೆ ಎಂಬ ಆರೋಪ ಎದುರಿಸುತ್ತಿರುವ ಶಕ್ತಿಗಳಿಗೆ ನೇರವಾಗಿ ಸವಾಲು ಎಸೆದರು. ವಿಜಯ್ ಅವರ ಈ ಹೇಳಿಕೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗದೆ ಇದರ ಸದ್ದು ಇಡೀ ಭಾರತದಲ್ಲೇ ಪ್ರತಿಧ್ವನಿಸಿತು. ವಿರೋಧ ಪಕ್ಷಗಳಿಗೆ ವಿಜಯ್ ತಮ್ಮ ಅಪಾರ ಜನಪ್ರಿಯತೆಯ ಬಲದಿಂದ ಎಂತಹದ್ದೇ ದೊಡ್ಡ ಶಕ್ತಿಯನ್ನು ಎದುರಿಸಬಲ್ಲ ಒಂದು ಭರವಸೆಯಾಗಿ ಹೊರಹೊಮ್ಮಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಹಿಡಿದು ಕರ್ನಾಟಕದವರೆಗೆ ಆರ್ಎಸ್ಎಸ್ ವಿರುದ್ಧ ಧ್ವನಿಗಳು ಎದ್ದಿರುವಾಗ ಈಗ ತಮಿಳುನಾಡು ಆ ಧ್ವನಿಯ ಅತಿ ದೊಡ್ಡ ಕೇಂದ್ರವಾಗುತ್ತಿದೆ. ಈ ವಿಷಯ ಖಂಡಿತವಾಗಿಯೂ ಮೋದಿ ಸರ್ಕಾರಕ್ಕೆ ಕಳವಳಕಾರಿ ವಿಚಾರ. ಏಕೆಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನೆಲೆ ಕಂಡುಕೊಳ್ಳುವುದು ಬಿಜೆಪಿಗೆ ಯಾವಾಗಲೂ ದೊಡ್ಡ ಸವಾಲಾಗಿತ್ತು ಮತ್ತು ವಿಜಯ್ ಅವರ ಈ ಗೆಲುವು ಆ ಸವಾಲನ್ನು ಮತ್ತಷ್ಟು ಕಷ್ಟಕರವಾಗಿಸಿದೆ. ತಮಿಳುನಾಡಿನಲ್ಲಿ ಚುನಾವಣೆ ಫಲಿತಾಂಶಗಳು ಬಂದ ರೀತಿ ಹಾಗೂ ಬಿಜೆಪಿ ಕೇವಲ ಒಂದು ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಗಿ ಬಂದದ್ದು, ಅಲ್ಲಿನ ಜನತೆ ಒಂದು ನಿರ್ದಿಷ್ಟ ರೀತಿಯ ರಾಜಕೀಯವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿತು. ಈಗ ವಿಜಯ್ ಅದೇ ಜನಾದೇಶವನ್ನು ತಮ್ಮ ನಿರ್ಧಾರಗಳನ್ನು ಜಾರಿಗೆ ತರಲು ಬಳಸಿಕೊಳ್ಳುತ್ತಿದ್ದಾರೆ.
ಅವರು 3 ಪ್ರಮುಖ ಕಾಯ್ದೆಗಳಿಗೆ ಸಹಿ ಹಾಕಿದ್ದು ಕೇವಲ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿರಲಿಲ್ಲ, ಬದಲಾಗಿ ಅದೊಂದು ದೊಡ್ಡ ರಾಜಕೀಯ ಸಂದೇಶವಾಗಿತ್ತು. ಉಚಿತ ವಿದ್ಯುತ್ ನೀಡುವ ಮೂಲಕ ಮಧ್ಯಮ ವರ್ಗದವರನ್ನು ತಲುಪಿದರು, ಮಾದಕ ದ್ರವ್ಯಗಳ ವಿರುದ್ಧ ಸಮರ ಸಾರಿ ತಾಯಂದಿರು ಮತ್ತು ಸಹೋದರಿಯರ ನಂಬಿಕೆ ಗೆದ್ದರು, ಹಾಗೂ ಮಹಿಳಾ ಸುರಕ್ಷತಾ ಪಡೆ ರಚಿಸಿ ದೇಶದ ಅರ್ಧದಷ್ಟು ಜನಸಂಖ್ಯೆಗೆ ತಮ್ಮ ಸರ್ಕಾರದಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬ ಭರವಸೆ ನೀಡಿದರು. ಇದೆಲ್ಲವೂ ಅತ್ಯಂತ ಕುಶಲತೆಯಿಂದ ಕೂಡಿದ ಚಿತ್ರಕಥೆಯಂತೆ ಮುನ್ನಡೆಯುತ್ತಿದ್ದು, ಅದರಲ್ಲಿ ವಿಜಯ್ ತಮ್ಮನ್ನು ಒಬ್ಬ ನಾಯಕನನ್ನಾಗಿ ಸ್ಥಾಪಿಸಿಕೊಂಡಿದ್ದಾರೆ. ಹಾಗೂ ಸಮಾಜದ ಐಕ್ಯತೆಗೆ ಧಕ್ಕೆ ತರುವಂತಹ ಶಕ್ತಿಗಳನ್ನು ಖಳನಾಯಕನ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಅಭಿಮಾನಿಗಳು ಅವರನ್ನು ಮುಂದಿನ ಪ್ರಧಾನಮಂತ್ರಿಯನ್ನಾಗಿಯೂ ನೋಡಲು ಶುರುಮಾಡಿದ್ದಾರೆ. ಇದು ಅತ್ಯಂತ ಧಾವಂತದ ಮಾತಾಗಿದ್ದರೂ ರಾಜಕೀಯದಲ್ಲಿ ಸಾಧ್ಯತೆಗಳನ್ನು ಎಂದಿಗೂ ತಳ್ಳಿಹಾಕಲಾಗುವುದಿಲ್ಲ. ವಿರೋಧ ಪಕ್ಷದ ನಾಯಕರು ಅವರೊಂದಿಗೆ ನಿಲ್ಲುತ್ತಿರುವ ರೀತಿ ಮತ್ತು ಅವರು ತಮ್ಮ ಪ್ರತಿಯೊಂದು ವಿಚಾರವನ್ನು ಜನರ ಮುಂದೆ ತೆಗೆದುಕೊಂಡು ಹೋಗುತ್ತಿರುವ ರೀತಿಯನ್ನು ನೋಡಿದರೆ ಅವರು ಸುದೀರ್ಘ ಹಾದಿಯ ಆಟಗಾರ ಎಂಬುದು ಸ್ಪಷ್ಟವಾಗುತ್ತದೆ. ಅವರ ಪ್ರತಿಯೊಂದು ಸಣ್ಣ ವಿಚಾರವೂ ಈಗ ರಾಷ್ಟ್ರಮಟ್ಟದಲ್ಲಿ ಹೆಡ್ಲೈನ್ ಆಗುತ್ತಿದೆ ಮತ್ತು ಅವರ ನಿರ್ಧಾರಗಳನ್ನು ಒಂದು ಮಾದರಿಯಾಗಿ ಬಿಂಬಿಸಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ತಮಿಳುನಾಡು ರಾಜಕೀಯ ಮತ್ತಷ್ಟು ಕುತೂಹಲಕಾರಿಯಾಗಲಿದೆ. ಏಕೆಂದರೆ ಒಂದು ಕಡೆ ವಿಜಯ್ ಅವರ ಹೊಸ ನೀತಿಗಳಿದ್ದರೆ, ಇನ್ನೊಂದು ಕಡೆ ಕೇಂದ್ರದಿಂದ ಎದುರಾಗುವ ಸವಾಲುಗಳಿರುತ್ತವೆ. ಈಗ ನೋಡಬೇಕಿರುವುದು ಏನೆಂದರೆ, ವಿಜಯ್ ತಮ್ಮ ಈ ಕಠಿಣ ನಿಲುವಿಗೆ ಬದ್ಧರಾಗಿರುತ್ತಾರೋ ಅಥವಾ ಆಡಳಿತದ ಅನಿವಾರ್ಯತೆಗಳಿಂದಾಗಿ ಕೆಲವು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೋ. ಆದರೆ ಸದ್ಯಕ್ಕಂತೂ ಅವರು ಸಿಂಹದಂತೆ ಗರ್ಜಿಸುತ್ತಿದ್ದು, ಅವರ ಪ್ರತಿಯೊಂದು ಹೆಜ್ಜೆಗೂ ವಿರೋಧಿಗಳ ಪಾಳ್ಯದಲ್ಲಿ ಮೌನ ಆವರಿಸಿದೆ. ಸ್ನೇಹಿತರೆ, ಇದು ಬರೀ ಆರಂಭವಷ್ಟೇ. ವಿಜಯ್ ಈಗಷ್ಟೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ಶುರು ಮಾಡಿದ್ದಾರೆ, ಆಗಲೇ ಇಷ್ಟೆಲ್ಲ ರಾದ್ಧಾಂತಗಳು ಕಂಡುಬರುತ್ತಿವೆ. ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ವಿಜಯ್ ಅವರ ನಿಲುವು ಹೇಗಿರಲಿದೆ? ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಸಮಯವೇ ಉತ್ತರಿಸಬೇಕಿದೆ. ಆದರೆ ಒಂದು ವಿಷಯವಂತೂ ಖಚಿತ, ತಮಿಳುನಾಡಿನ ಜನತೆ ವಿಜಯ್ ಜೊತೆಗಿದ್ದಾರೆ. ಅವರು ಏನೇ ನಿರ್ಧಾರ ತೆಗೆದುಕೊಂಡರೂ ಜನ ಅದಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಹಾಗಿದ್ದರೆ ನಿಮಗೇನು ಅನ್ನಿಸುತ್ತದೆ? ಇದೇ ಜನರ ಮನಸ್ಸು ಮತ್ತು ನಂಬಿಕೆಯನ್ನು ಗೆದ್ದು ವಿಜಯ್ ಎಂದಾದರೂ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಕಠಿಣ ಸವಾಲು ಎಸೆಯುತ್ತಾ ಪ್ರಧಾನಮಂತ್ರಿಯ ಕುರ್ಚಿಯನ್ನು ಏರಬಹುದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಹಾಗೂ ಇದೇ ರೀತಿಯ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.